ಇದ್ದಕ್ಕಿದ್ದಾಗ ಏನಾಯ್ತಂತೆ? ಇನ್ವೆಸ್ಟಿಗೇಷನಾ? ಛೇ, ನಾನು ಬೇರೆ ಫೋನ್ ಸ್ವಿಚ್ ಆಫ್ ಇಟ್ಟಿದ್ದೆ. ನನಗೆ ಗೊತ್ತು ಇದು ಅವ್ನು ಮಾಡಿರೋ ಕೆಲಸನೇ. ಬೇಕಂತ ಸಿಗಾಕ್ಸ್ತಿದ್ದಾನೆ. CCTV ಇದ್ರೂ ಪ್ರಯೋಜನ ಆಗಿಲ್ಲ. CCTV ಅವರು ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ನಾನು ಎಷ್ಟೊಂದು ಸಲ ನಿಮ್ಗೆ ಹೇಳ್ದೆ, ಕೇಳಲಿಲ್ಲ. ಇನ್ಫ್ಲುಯೆನ್ಸ್ ಇಟ್ಕೊಂಡು ಬರ್ತಾರೆ ಕಣೋ. ಆ ಏರಿಯಾದ ಹುಡುಗರು ಅವನ ಜೊತೆ ಎಂಜಲು ಕಾಸ್ಗೋಸ್ಕರ ಕಾಲಡಿ ಬಿದ್ದಿದ್ದಾರೆ. ದುಡ್ಡು ಇಟ್ರನ್ನ ಹೀಗೆ ಆಟ ಆಡ್ಸತ್ತೆ. ಬಂದ್ರು ಸರ್. ಏನು ಗಾಬರಿ ಆಗಬೇಡಿ, ಈಗಷ್ಟೇ ಸ್ಟೇಷನ್ಗೆ ಹೋಗಿ ಬರ್ತಾ ಇದ್ದೀನಿ. ನೀವು ಹುಷಾರಾಗಿರಿ. ನಿಮ್ಮ ಬ್ಯಾಗಲ್ಲಿ ಕಳ್ಳ ನೋಟ್ ಹಾಕಿಸಿ ನೀವೇ ಆ ಕೆಲಸ ಮಾಡಿದ್ರಂತ ಸುಳ್ಳು ಹೇಳಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಹಿಡ್ಕೊಡ್ತಾನೆ. ಹುಷಾರಾಗಿರಿ. ನನ್ನ ಕಾರಲ್ಲಿ ನನಗೇ ಗೊತ್ತಿಲ್ಲದೇ ಡ್ರಗ್ಸ್ ಬಾಕ್ಸ್ಗಳನ್ನಿಟ್ಟಿದ್ದ. ಯಾವ ಮಾಯದಲ್ಲಿಟ್ಟಿದ್ದು ಒಂದು ಗೊತ್ತಾಗಿಲ್ಲ. ಅಲ್ಲ ಸರ್, ಕಾರಲ್ಲಿ ಸಾಧ್ಯ? ಕಾರ್ ಯಾವಾಗಲೂ ನಿಮ್ಮ ಮನೆ ಮುಂದೆನೇ ಇರುತ್ತಲ್ವಾ? ನನಗನ್ಸುತ್ತೆ ಯಾರೋ ಗೊತ್ತಿರೋರು ಕೆಲಸ ಮಾಡಿದ್ದಾರೆ. ಸರ್, ನಿಮ್ಮ ಮನೆ ಕೆಲಸದವ್ರ ಮೇಲೆ ಸ್ವಲ್ಪ ಗಮನ ಕೊಡಿ. ಈಗಿನ ಕಾಲದಲ್ಲಿ ಯಾರೂ ನಂಬಕ್ಕಾಗಲ್ಲ. ಇಲ್ಲ, ಇದು ಮನೆ ಕೆಲಸದವ್ರ ಕೆಲಸ ಅಲ್ಲ. ನಮ್ಮಲ್ಲೇ ಯಾರೋ ಒಬ್ಬರಿಗೆ ಕೆಲಸ ಮಾಡಿದ್ದಾರೆ. ಯಾರು ಅಂತ ನನಗೆ ಐಡಿಯಾ ಇದೆ. ಸಾಕ್ಷಿ. ಇದಕ್ಕಿಂತ ಮೊದಲು ಒಂದ್ಸಲ ಇದೇ ರೀತಿ ಆಗಿತ್ತು. ಈ ಸಲ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಏನು ಹೇಳ್ತಿದ್ದೀರಾ ಸರ್? ಇದಕ್ಕಿಂತ ಮೊದಲು ಟ್ರೈ ಮಾಡಿದ್ರಾ? ಮತ್ತೆ ನೀವು ನಮ್ಗೆ ಹೇಳೇ ಇಲ್ವಲ್ಲ ಸರ್? ಹಾಂ ಸರ್, ಗೊತ್ತಾಗಿದ್ರೆ ಏನು ಮಾಡ್ತಿದ್ರಿ? ವಾಚ್ ಮಾಡ್ತಿದ್ರಾ? ಅವನು ನಮಗಿಂತ ಖತರ್ನಾಕ್ ಕಿಲಾಡಿ ಇದ್ದಾನೆ. 2 ದಿನ, ಜಸ್ಟ್ 2 ದಿನ ವೆಯ್ಟ್ ಮಾಡಿ. ಸರ್, ಏನು ಹೇಳ್ತಿದ್ದೀರಾ? 2 ದಿವಸದಲ್ಲಿ ಸಿಕ್ಕಾಕೊಳ್ತಾನ? ಹೇಗಂತ ನಮಗೂ ಹೇಳಿದರೆ ನಾವು ಬಿಡಲ್ಲ, ಕತ್ತಿಸ್ಕಿ ಸಾಯಿಸ್ಬಿಡ್ತೀವಿ. ಹಾಂ ಸರ್, ಅವನ್ನ ನಮಗೆ ಕೈ ಕೊಡಿ. ನೀವು ನೋಡಿ ಏನು ಮಾಡ್ತೀವಿ. ಎಲ್ಲಿಂದ ಬರ್ತಾರೋ ಈ ಬಡ್ಡಿ ಮಕ್ಕಳು. ನಿಮ್ಮ ರಕ್ತ ಹೇಗೆ ಕುದೀತಿದೆಯೋ ನನ್ನ ರಕ್ತನೂ ಹಾಗೆ ಕುದ್ದು ಸುಡ್ತಾ ಇದೆ. ಅದು ಸುಟ್ಟು ಕರಕಲಾಗೋಕ್ಕಿಂತ ಮುಂಚೆ ನಾನೇ ಅವನಿಗೊಂದು ಗತಿ ಕಾಣಿಸ್ತೀನಿ. ನೀವ್ಯಾರು ಬರಬೇಡಿ. ನನ್ನಿಂದ ನಿಮ್ಗೆ ತೊಂದರೆ ಆಗಬಾರ್ದು.